ಬೆಲೆ ಕಾರ್ಯಕ್ರಮಕ್ಕೆ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ. ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತದೆ, ಆದರೆ ಆ ಮಗುವಿಗೆ ಹೆಸರಿರುವುದಿಲ್ಲ. ಹಾಗೆ ಸತ್ತಾಗ ಮನುಷ್ಯನಿಗೆ ಹೆಸರಿರುತ್ತದೆ, ಆದರೆ ಉಸಿರಿರುವುದಿಲ್ಲ. ಈ ಉಸಿರು ಮತ್ತು ಹೆಸರು, ಈ ಮಧ್ಯದ ಅವಧಿಯನ್ನು ಜೀವನ ಎಂದು ನಾವು ಕರೆಯುತ್ತೇವೆ. ಇಲ್ಲಿ ಒಬ್ಬರ ಜೀವನ ಒಂದೊಂದು ಥರ. ಕೆಲವರು ಹಣದ ಅಭಾವದಲ್ಲಿ ಬದುಕಿದರೆ, ಇನ್ನು ಕೆಲವರು ಇನ್ನೊಬ್ಬರ ಪ್ರಭಾವದಲ್ಲಿ ಬದುಕುತ್ತಾರೆ, ಇನ್ನು ಕೆಲವರು ಹಣದ ದುರಾಸೆಯಿಂದ ಬದುಕುತ್ತಾರೆ. ಸ್ನೇಹಿತರೆ, ಇದರಲ್ಲಿ ಸಂತೋಷದ ಹುಡುಕಾಟವಿದೆ, ನೋವಿನ ಜೊತೆ ಬದುಕಿದೆ. ಕೆಲವೊಂದು ಸಾರಿ ನೆಮ್ಮದಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಈ ಜೀವನದಲ್ಲಿ ವಿಸ್ಮಯ ಇದೆ, ಕಲೆ ಇದೆ, ವಿಜ್ಞಾನ ಇದೆ, ಜ್ಞಾನ ಇದೆ, ದುರಾಸೆ ಇದೆ. ಪ್ರತಿಯೊಂದು ಆಗು ಹೋಗುಗಳ ಜೊತೆ ಈ ಜೀವನದ ಬಂಡಿ ಸಾಗುತ್ತದೆ. ಇದರಲ್ಲಿ ಸಂಪಾದನೆಗಾಗಿ ಹೋರಾಟ ಇದೆ, ಹಾಗೆ ಬೇರೆಯವರಿಗಿಂತ ಹಿಂದೆ ಬೀಳಬಾರದು ಅನ್ನೋ ಛಲ ಕೂಡ ಇದೆ. ಹಾಗೆ ಮುಂದೆ ಹೋಗುವವರನ್ನು ಕಾಲೆಳೆಯುವ ಹೊಟ್ಟೆ ಕಿಚ್ಚು ಕೂಡ ಇದೆ. ಜೀವನದಲ್ಲಿ ಸಾಧಿಸುವ ಆಸೆ ಎಲ್ಲರಲ್ಲೂ ಇರುತ್ತದೆ, ಆದರೆ ಸಾಧಿಸುವ ಛಲ ಕೆಲವರಲ್ಲಿ ಮಾತ್ರ ಇರುತ್ತದೆ. ಸತತವಾದ ಪ್ರಯತ್ನ ಒಂದಲ್ಲ ಒಂದು ದಿನ ಗೆಲುವನ್ನು ಕೊಡುತ್ತದೆ. ಸತತವಾದ ಶ್ರದ್ಧೆ ಸಾಧನೆಯ ರುಚಿಯನ್ನು ತೋರಿಸುತ್ತದೆ. ಜೀವನದಲ್ಲಿ ಸ್ನೇಹಿತರೆ, ಎಲ್ಲಕ್ಕಿಂತ ಮುಖ್ಯವಾದದ್ದು ಸಮಯ. ಯಾರು ಸಮಯದ ಬೆಲೆಯನ್ನು ತಿಳಿದಿರುತ್ತಾರೋ ಅವರು ಯಶಸ್ಸನ್ನು ಸಾಧಿಸುತ್ತಾರೆ. ಆತ್ಮವಿಶ್ವಾಸ ಕೂಡ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಪರಿಪೂರ್ಣವಾದ ಜೀವನ ನಮ್ಮದಾಗಬೇಕಾದರೆ ಆತ್ಮವಿಶ್ವಾಸ ತುಂಬ ಮುಖ್ಯವಾಗಿರುತ್ತದೆ. ಆತ್ಮವಿಶ್ವಾಸ ಮತ್ತು ತಾಳ್ಮೆ ಇದ್ದಾಗ ಮಾತ್ರ ಮನುಷ್ಯ ಅಸಾಧ್ಯವಾದದ್ದನ್ನು ಸಾಧಿಸುತ್ತಾನೆ. ಸಾಧನೆಯ ಹಾದಿಯಲ್ಲಿ ಯಾವತ್ತೂ ನಾಳೆಯ ಚಿಂತೆಗಳನ್ನು ಮಾಡಬಾರದು. ಸ್ನೇಹಿತರೆ, ಜೀವನದಲ್ಲಿ ನಾಳೆ ಚಿಂತೆ ಯಾಕೆ ಮಾಡಬಾರದು ಎಂದರೆ, ಇದರಿಂದ ಇವತ್ತಿನ ಅಮೂಲ್ಯವಾದ ಸಮಯ ಹೊರಟು ಹೋಗುತ್ತದೆ. ಬದಲಾಗಿ ನಾಳೆಯ ಒಳ್ಳೆಯ ಭವಿಷ್ಯಕ್ಕಾಗಿ ಹಿಂದೆ ಉತ್ತಮವಾದಂಥ ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಯಾವಾಗ ಸಾಧನೆಯ ಛಲ ಇರುವಾಗ ನಮ್ಮಲ್ಲಿರುವ ಒಂದು ಕೆಟ್ಟ ಆಲೋಚನೆಗಳನ್ನು, ದುರಭ್ಯಾಸಗಳನ್ನು ನಾವು ತುಂಬ ದೂರ ಇಡಬೇಕು. ಇದರಿಂದ ನಮ್ಮ ಒಂದು ಸಾಧನೆಯ ಹಾದಿ ಇನ್ನೂ ಸುಲಲಿತವಾಗುತ್ತದೆ. ಯಾವನು ತನ್ನ ಯೋಜನೆಯಂತೆ ಬದುಕಲು ಪ್ರಯತ್ನಿಸುತ್ತಾನೋ ಆ ವ್ಯಕ್ತಿ ಮುಂದೆ ಯಶಸ್ಸನ್ನು ತನ್ನ ಜೀವನದಲ್ಲಿ ಬರಮಾಡಿಕೊಳ್ಳುತ್ತಾನೆ. ನಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದು ಸಾರಿ ಒಂದು ಪ್ರಶ್ನೆ ಹುಟ್ಟುತ್ತದೆ, ಈ ಜೀವನ ಅಂದರೆ ಏನು? ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗಿಂತ ಯಾರು ಕಷ್ಟ, ನಷ್ಟ, ಸೋಲುಗಳು, ನಿರಾಸೆಗಳು, ಅವಮಾನಗಳು, ಹಸಿವುಗಳು ತಮ್ಮ ಜೀವನದಲ್ಲಿ ಕಂಡಿರುತ್ತಾರೋ ಅವರಿಗೆ ಪ್ರಶ್ನೆ ಸಾಮಾನ್ಯವಾಗಿ ತುಂಬ ಹೊತ್ತು ಕಾಡ್ತಾ ಇರುತ್ತೆ. ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು? ನಾವು ಯಾಕೆ ಜೀವನವನ್ನು ಮಾಡುತ್ತಿದ್ದೇವೆ? ಆದರೆ ಸ್ನೇಹಿತರೆ, ಈ ಜೀವನ ಅನ್ನೋದು ಒಂದು ದೊಡ್ಡ ಯಾತ್ರೆ. ಈ ಯಾತ್ರೆಯಲ್ಲಿ ನಮಗೆ ಏರು ಇಳಿತಗಳು ಅನುಭವ ಆಗುತ್ತದೆ. ಈ ಜೀವನದ ಹೋರಾಟದಲ್ಲಿ ಇದನ್ನು ಗೆಲ್ಲಬೇಕಾದರೆ ಮನಸ್ಫೂರ್ತಿಯಾಗಿ ಆತ್ಮವಿಶ್ವಾಸದಿಂದ ಹೋರಾಡಬೇಕಾಗುತ್ತದೆ. ಇದರಲ್ಲಿ ಒಂದು ಕರ್ತವ್ಯವಿರುತ್ತದೆ, ಇನ್ನೊಂದು ಜವಾಬ್ದಾರಿ ಇರುತ್ತದೆ. ಅದನ್ನು ನಾವು ಜವಾಬ್ದಾರಿಯಿಂದ ಮತ್ತು ನಿಷ್ಠೆಯಿಂದ ಮಾಡಬೇಕಾಗುತ್ತದೆ. ಇದಕ್ಕಾಗಿ ತಾಳ್ಮೆ ಮತ್ತು ಆಲೋಚನೆ ತುಂಬ ಮುಖ್ಯ ಆಗಿರುತ್ತದೆ. ಸ್ನೇಹಿತರೆ, ಸಾಧಿಸಬೇಕಾದರೆ ಸಾಧನೆ ಅನ್ನೋದು ನಮ್ಮ ಒಂದು ಆತ್ಮವಿಶ್ವಾಸದ ಮೇಲೆ ನಿಂತಿರುತ್ತದೆ. ನಾವು ಯಾವ ರೀತಿ ಒಬ್ಬ ರೈತ ತನ್ನ ಬೆಳೆಯನ್ನು ಆತ್ಮವಿಶ್ವಾಸದಿಂದ ಬೀಜವನ್ನು ಅವನು ಭೂಮಿಯಲ್ಲಿ ಮುಚ್ಚಿಡುತ್ತಾನೋ, ಹಾಗೆಯೇ ಆತ್ಮವಿಶ್ವಾಸ ಕೂಡ ಒಂದು ಬೀಜವಿದ್ದಂತೆ. ಅದನ್ನು ನಾವು ಮಣ್ಣಲ್ಲಿ ಮುಚ್ಚಿಡುತ್ತೇವೆ, ಅದಕ್ಕೆ ಗೊಬ್ಬರ, ನೀರನ್ನು ಹಾಕುತ್ತೇವೆ. ಅದು ಮುಂದೊಂದು ದಿನ ಮೊಳಕೆಯೊಡೆದು ಮಣ್ಣಲ್ಲಿ ಮುಚ್ಚಿಟ್ಟರೂ ಅದು ಮಣ್ಣನ್ನು ಭೇದಿಸಿ ಆಚೆ ಬರುತ್ತದೆ. ಮುಂದೆ ಅದು ಮರವಾಗಿ ಎಲೆ ಕೊಡುತ್ತದೆ, ಹೂ ಕೊಡುತ್ತದೆ, ನೆರಳು ಕೊಡುತ್ತದೆ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಗೂಡು ಕಟ್ಟಿ ಬದುಕೋಕ್ಕೆ ಆಸರೆಯಾಗಿ ನಿಲ್ಲುತ್ತದೆ. ಹಾಗೆಯೇ ಆತ್ಮವಿಶ್ವಾಸ ಕೂಡ. ಆತ್ಮವಿಶ್ವಾಸ, ಸತತ ಪ್ರಯತ್ನವಿದ್ದರೆ ಎಷ್ಟೇ ಸಮಸ್ಯೆ ಇದ್ದರೂ ಮುಂದೊಂದು ದಿನ ನಿನ್ನ ಬದುಕು ಬಂಗಾರವಾಗುತ್ತದೆ. ಬೀಜದಿಂದ ವಿಶಾಲ ಮರ ನೀನಾಗಬೇಕಾದರೆ ಯಾರೊಬ್ಬರ ಕೊಂಕು ಮಾತಿಗೆ ಬೆಲೆ ಕೊಡಬಾರದು. ನಿನ್ನ ಯೋಜನೆಯಂತೆ ಮುಂದೆ ಸಾಗಬೇಕು. ಇದರಲ್ಲಿ ಸೋಲು, ಗೆಲುವು, ಕಳೆದುಕೊಳ್ಳುವುದು, ಪಡೆದುಕೊಳ್ಳುವುದು, ಸುಖ, ದುಃಖ ಯಾವುದು ಬಂದರೂ ಎದೆಗುಂದದೆ, ಚಂಚಲ ಪಡದೆ ಸಾಗಬೇಕು. ಬರೀ ಸಂತೋಷನೇ ಜೀವನವಾಗಿದ್ದರೆ ಜನ್ಮ ಕೊಡುವಾಗ ತಾಯಿ ಅಷ್ಟೊಂದು ಕಷ್ಟ ಅನುಭವಿಸುತ್ತಿರಲಿಲ್ಲ. ಹುಟ್ಟಿದ ತಕ್ಷಣ ಮಗು ಕಣ್ಣೀರಿಡುತ್ತಿರಲಿಲ್ಲ. ಜೀವನದ ಯಾತ್ರೆ ಮುಗಿದಾಗ ಎಷ್ಟು ಜನ ನಿನಗಾಗಿ ಕಣ್ಣೀರಿಟ್ಟರು ಅನ್ನೋದೇ ನಿನ್ನ ಜೀವನದ ಸಾಧನೆಯನ್ನು, ನೀನು ಜೀವಿಸಿದ ರೀತಿಯನ್ನು ಈ ಜಗಕ್ಕೆ ತೋರಿಸುತ್ತದೆ. ಜೀವನದಲ್ಲಿ ಪ್ರಯತ್ನ ಅನ್ನೋದು ಬೀಜದಂತೆ ಮಣ್ಣಲ್ಲಿ ಮುಚ್ಚಿಟ್ಟು ತರೆಮರೆಯಲ್ಲಿ ಸತತವಾಗಿ ಪ್ರಯತ್ನ ಮಾಡಿ ಮುಂದೊಂದು ದಿನ ನಿನ್ನ ಸಾಧನೆ, ಈ ಗೆಲುವು
ನಿನ್ನ ಸಾಧನೆ, ನಿನ್ನ ಗೆಲುವು ಈ ಜಗತ್ತು ಕೊಂಡಾಡುವಂತೆ ಮಾಡಬೇಕು.